ವಾಮಾಚಾರ ಪದ್ಧತಿಯ ಅಲರ್ಟ್ ವಿಡಿಯೋ ಇದು. ವಾಮಾಚಾರ ಪದ್ಧತಿ ಹೇಗೆ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಅಂತ ನಿಮ್ಮ ಹೆಣ್ಮಕ್ಳು, ನಿಮ್ಮನೆಯರೋ ಗಂಡು ಮಕ್ಕಳು, ನಿಮ್ಮ ಹೆಂಡತಿಯರು, ನಿಮ್ಮ ಮಕ್ಕಳು ಎಲ್ಲಾರ್ಗು ಹುಷಾರಾಗಿರೋದಕ್ಕೆ ಹೇಳಿ. ಅಕಾಲಿಕ ಮರಣ ಇದ್ದಕ್ಕಿದ್ದಂಗೆ ಸತ್ತೋಗಿದ್ದಾರೆ. ವಾಮಾಚಾರ ಪದ್ಧತಿಯಲ್ಲಿ ವಾಮಾಚಾರ ಆಗಿದೆ ಅವ್ರಿಗೆ, ಆದ್ರೆ ಇದು ಯಾರಿಗೂ ಗೊತ್ತಿಲ್ಲ. ಜಾತಕ ತೋರ್ಸಕ್ ಹೋದ್ರೆ ಜಾತಕದಲ್ಲಿ ಆಯುಷು ಇನ್ನೂ ಚೆನ್ನಾಗಿದೆ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿರ್ತೀರಾ, ಪೂಜೆಗಳನ್ನ ಮಾಡಿರ್ತೀರಾ, ಪ್ರತಿದಿನ ದೇವಸ್ಥಾನಗಳಿಗೆ ಹೋಗಿರ್ತೀರಾ, ಆಗಿದ್ರು ಮನೆಯಲ್ಲಿ ತೊಂದರೆಗಳಾಗ್ತಾ ಇದೆ. ಇದೆಲ್ಲ ಕೂಡ ವಾಮಾಚಾರ ಪದ್ಧತಿಗೆ ಸಂಬಂಧಪಟ್ಟಂತದ್ದು. ನನಗ್ ಬಂದಿರೋ ಕೇಸಸ್ ಹಿಸ್ಟ್ರೀಸ್ನ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಒಂದೊಂದೇನೆ. ವಾಮಾಚಾರ ಪದ್ಧತಿಯಲ್ಲಿ ಒಂದು ಹೆಣ್ಮಗು ಬಂದಿತ್ತು. ಆ ಹೆಣ್ಮಗುಗೆ ಏನಾಗಿದೆ, ಆ ಹುಡುಗ ಏನ್ ಹೇಳ್ತಾ ಇದ್ದಾನೆ ಎಲ್ಲ ಆ ತರಾನೇ ಕೇಳ್ತಾ ಇದಾರೆ. ಆ ಹುಡುಗಂಗೆ ತುಂಬಾ ಏಜ್ ಆಗಿದೆ, ಆದ್ರೂ ಕೂಡ ಈ ಹುಡುಗಿ ಆ ಹುಡುಗನ ಹಿಂದೆ ಬಿದ್ದಿದ್ದಾರೆ. ಆ ಹುಡುಗ ನೋಡೋದಕ್ಕೆ ತುಂಬಾ ಕ್ರೂರವಾಗಿ ಚೆನ್ನಾಗೂ ಇಲ್ಲ, ಒಳ್ಳೆ ಕೆಲಸದಲ್ಲಿಲ್ಲ, ಯಾವುದೇ ತರಹದ ಕ್ವಾಲಿಫಿಕೇಶನ್ಸ್ ಇಲ್ಲ. ಆದ್ರೂ ಈ ಹುಡುಗಿ ಹಿಂದೆ ಹೋಗ್ತಾ ಇದ್ದಾನೆ. ಕಾರಣ ಏನು ಅಂತ ಹುಡುಕ್ತಾಗ ಆ ಹುಡುಗಿಗೆ ಒಂದು ಪರ್ಫ್ಯೂಮ್ ನ ಕೊಡಲಾಗಿದೆ. ಆ ಪರ್ಫ್ಯೂಮ್ ಅಲ್ಲಿ ವಾಮಾಚಾರ ಮಾಡಿ ವಶೀಕರಣ ಪ್ರಯೋಗನ ಮಾಡಿ ಕೊಟ್ಟಿದ್ದಾನೆ. ಆ ಪರ್ಫ್ಯೂಮ್ ಆ ಹುಡುಗಿ ಯಾವಾಗ ಹಾಕೊಳ್ಳುತ್ತೆ ಅವಾಗೆಲ್ಲ ಆ ಹುಡುಗನ ಮಾತು ಕೇಳೋದಕ್ಕೆ ಶುರು ಮಾಡ್ತಾ ಇದೆ. ಆ ಹುಡುಗನ ಹಿಂದೆ ಹೋಗೋದು, ಮನೇಲಿರುವಂತಹ ದುಡ್ಡು ಕಾಸನ್ನೆಲ್ಲ ತಗೊಂಡೋಗಿ ಕೊಡೋದು, ಇದೆಲ್ಲ ಕೂಡ ನಡೀತಾ ಇದೆ. ಇದು ಒಂದನೇ ಕೇಸು. ಇನ್ನೂ ಒಂದು ಕೇಸ್ ಹೇಗೆ ಅಂತಂದ್ರೆ, ಒಂದು ಗಂಡು ಮಗು, ಆ ಮಗು ಎಷ್ಟು ಆಕ್ಟಿವ್ ಇತ್ತು ಅಂತಂದ್ರೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದ, ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿದ್ದ, ವೈಯಕ್ತಿಕವಾಗಿ ತುಂಬಾ ಒಳ್ಳೆ ಹ್ಯೂಮನ್ ಬೀನ್ ಆಗಿ ಇದ್ದಂತಹ ವ್ಯಕ್ತಿ. 10th ಪಾಸ್ ಆಯ್ತು, ಫಸ್ಟ್ PUC ಹೋದ. ಫಸ್ಟ್ PUC ಹೋಗ್ತಾ ಇದ್ದಂಗೆನೆ ಒಳ್ಳೆ ಮಾರ್ಕ್ಸ್ ಎಲ್ಲ ಬಂತು, ರ್ಯಾಂಕಿಂಗ್ ಎಲ್ಲ ಬಂದಿದೆ. ತಾಯಿ ಲಾಯರ್ ಆಗಿದ್ದಾರೆ, ತಂದೆ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದಾರೆ. ಮಗ ಇದ್ದಕ್ಕಿದ್ದಂಗೆ ರೂಮಲ್ಲಿ ಲಾಕ್ ಆಗ್ಬಿಟ್ಟಿದ್ದಾನೆ. ಅಂದ್ರೆ ರೂಮಲ್ಲೇ ಇರೋವಂಥದ್ದು, ಕತ್ಲೆಲ್ಲೇ ಇರೋವಂಥದ್ದು, ಯಾವ ಫ್ರೆಂಡ್ಸ್ನು ಮೀಟ್ ಮಾಡ್ತಿಲ್ಲ, ಯಾವ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೂ ಹೋಗ್ತಾ ಇಲ್ಲ, ಎಜುಕೇಶನ್ಗೆ 3 ದಿನ ಸ್ಕೂಲ್ ಕಾಲೇಜ್ಗೆ ಹೋದ್ರೆ 3 ದಿನ ಕಾಲೇಜ್ಗೆ ಹೋಗೋದಿಲ್ಲ. ಆಮೇಲೆ ತುಂಬಾ ತಿನ್ನೋದು, ಕ್ರೇವಿಂಗ್ ಅಷ್ಟು ನೋಡೋಕೆ ತುಂಬಾ ಸುಂದರವಾಗಿದ್ದಂತಹ ವ್ಯಕ್ತಿ ಹೇಗಾಗಿದ್ದಾರೆ ಅಂತಂದ್ರೆ, ಈಗ ಕಪ್ಪುಗೆ ದಪ್ಪುಗೆ, ನೋಡೋದಕ್ಕೆ ಒಂಥರ ಬೇಜಾರಾಗೋ ತರದ್ದು. ಎಲ್ಲಾರು ನಡ್ಕೊಂಡ್ ಬಾಪ ಒಳಗಡೆ ಬಾಪ ಕೂತ್ಕೋಪ ಅಂತಂದ್ರೆ ತಲಾಡ್ಕೊಂಡು ಹೆಂಗೋ ಬರೋ ಅಂಥದ್ದು. ಈ ತರ ಹುಡುಗನ್ನ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಯಾಕೆ ಇಷ್ಟೊಂದು ಆಗಿದೆ ಅಂತ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಂತಂದ್ರೆ, ಅವರೇ ಸಂಬಂಧಿಕರಾದಂತವರು ವಾಮಾಚಾರ ಮಾಡಿ ಆ ಹುಡುಗನ ಮೇಲೆ ದ್ವೇಷದಿಂದ ಎಲ್ಲ ರ್ಯಾಂಕಿಂಗ್ ಬರ್ತಾ ಇದೆ, ನನ್ ಮಕ್ಳು ಚೆನ್ನಾಗ್ ಓದ್ತಾ ಇಲ್ಲ, ನನ್ ಮಕ್ಳು ವಿದ್ಯೆ ಇಲ್ಲ ಅಂತ ಹೇಳಿ ಸ್ವಂತ ಸಂಬಂಧಿಕರೇ ಅವ್ರಿಗೆ ಹುಡುಗಂಗೆ ವಾಮಾಚಾರ ಮಾಡಿ ಈ ತರ ಆಗಿದ್ದಾರೆ. ಏನಕ್ಕೆ ಈ ವಿಡಿಯೋ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ತರ ಮಕ್ಕಳು ಬದಲಾವಣೆಗಳಾಗ್ತಾ ಇದೆ ನಮ್ಮ ಮಕ್ಕಳಲ್ಲಿ ಅಂತ ಹೇಳಿದ ತಕ್ಷಣ ಪೇರೆಂಟ್ಸ್ ಆದವರು ದಯವಿಟ್ಟು ಅಲರ್ಟ್ ಆಗಿ, ಇದೇ ಹೆಂಡತಿ ಬೇರೆಯವರಿಂದ ಹೋಗಿದ್ದಾರೆ, ಬೇರೆ ಅಫೇರ್ ಆಗಿದೆ. ಕಾರಣ ಏನು, ಆ ಹೆಂಡತಿಗೆ ಅವರೇ ಫ್ಯಾಮಿಲಿಯವರಾದಂತಹ ಒಬ್ಬ ಹೆಣ್ಣು ಮಗಳು ವಾಮಾಚಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದಂಗೆ ಗಂಡನ ಮೇಲೆ ಪ್ರೀತಿ ಕಳ್ಕೊಳ್ಳೋದು, ಮನೆಯಲ್ಲಿರುವಂತಹ ವಸ್ತುಗಳನ್ನೆಲ್ಲ ತಗೊಂಡೋಗಿ ಕೊಡೋದು, ಮನೆಯಲ್ಲಿ ತುಂಬಾ ಜಗಳ ಮಾಡೋದು, ನಾನು ಆಚೆ ಹೊಟ್ಟೋಗ್ತೀನಿ ಅಂತ 3 ದಿನ ಆಚೆ ಹೋಗೋದು, 3 ದಿನ ಎಲ್ಲೋಗ್ತಾರೆ ಅಂತ ಗೊತ್ತಾಗಲ್ಲ. ಈ ತರ ಇದ್ದಕ್ಕಿದ್ದಂಗೆನೆ ಇಷ್ಟು ವರ್ಷ ಚೆನ್ನಾಗಿದ್ದವರು ಇದ್ದಕ್ಕಿದ್ದಂಗೆನೆ ಆ ಪ್ರಾಬ್ಲಮ್ಸ್ನೆಲ್ಲ ಮನೆಯಲ್ಲಿ ಫೇಸ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಆ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಪರಿಚಯ ಆಗಿದ್ರು ಅಷ್ಟೇ. ಆವಾಗ ಏನು ತೊಂದರೆಗಳಿರ್ಲಿಲ್ಲ. ಆ ವ್ಯಕ್ತಿ ಡಾಮರ ವಿದ್ಯೆ ಅಂತ ಬರುತ್ತೆ. ಅಂದ್ರೆ ಅವರ ಮೂಗಿನಲ್ಲಿರುವಂತಹ ಗಲೀಜು, ಅವರ ಕಿವಿಯಲ್ಲಿರುವಂತಹ ಗಲೀಜು, ಆ ಎಂಜಲು, ಇದನ್ನೆಲ್ಲ ಸೇರಿಸಿ ವಾಮಾಚಾರ ಪದ್ಧತಿ ಮಾಡಿ ಅವ್ರಿಗೆ ಊಟದಲ್ಲಿ ಹಾಕ್ಬಿಟ್ಟಿದ್ದಾರೆ. ಈ ತರ ಊಟದಲ್ಲಿ ಹಾಕಿದಾಗ ತುಂಬಾ ತೊಂದರೆ ಆಗುತ್ತೆ, ತೆಗಿಯೋಕ್ಕೂ ಕೂಡ ತುಂಬಾ ಸಮಯ ಬೇಕಾಗುತ್ತೆ. ಅದಕ್ಕಾಗಿ ಮತ್ತೆ ಅಲರ್ಟ್ ಮಾಡ್ತಿರೋದು ಏನ್ ಗೊತ್ತಾ, ಯಾರೇ ವ್ಯಕ್ತಿಗಳು ಏನೇ ಒಂದು ವಸ್ತುವನ್ನು ತಂದು ಕೊಟ್ರೆ ತಿನ್ಬೇಡಿ. ಯಾವುದೇ ಹೆಣ್ಮಕ್ಳಾಗಿರ್ಲಿ, ಗಂಡ್ಮಕ್ಳಾಗಿರ್ಲಿ, ಮಕ್ಳಾಗಿರ್ಲಿ 1000 ಸಲ ಯೋಚನೆ ಮಾಡಿ. ನಿಮ್ಮ ಕಾಸಲ್ಲಿ ನೀವು ದುಡ್ದು ತಿನ್ನಿ. ಆದ್ರೆ ಬೇರೆಯವ್ರು ಯಾರೋ ಏನೋ ಕೊಡಿಸ್ತಾ ಇದ್ದಾರೆ, ಏನೋ ಕೊಡ್ತಿದ್ದಾರೆ ಅಂತಂದ್ರೆ ಅಲರ್ಟ್ ಆಗಿರಿ. ಇದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಏನ್ ಗೊತ್ತಾ, ಈ ಎಲ್ಲಾ ಕರ್ಮಕಾಂಡಗಳು ನಡೀತಾ ಇರೋದು ಈಗ ಹೆಂಗಾಗೋಗಿದೆ ಅಂದ್ರೆ, ವಾಮಾಚಾರ ಪದ್ಧತಿ ಅಂದ್ರೆ ರೇಷನ್ ಅಂಗಡಿಗಳೆಲ್ಲ ಮುಂಚೆ ರೋಡ್ಗೆ ಒಂದೊಂದು ಸಿಗ್ತಾ ಇತ್ತು ಗೊತ್ತಾ, ಆ ತರ ರೇಷನ್ ಅಂಗಡಿ ತರ ಎಲ್ಲರೂ ಒಬ್ಬೊಬ್ರು ಸೇರ್ಕೊಂಡಿದ್ದಾರೆ. ಹೆಣ್ಮಕ್ಳಾಗ್ಲಿ, ಗಂಡ್ಮಕ್ಳಾಗ್ಲಿ, ಮಕ್ಳಾಗ್ಲಿ, ಇದು ಎಲ್ಲದಿಂದ ಹುಷಾರಾಗೋದು ಹೇಗೆ ಅಂತ ನೀವು ಕೇಳ್ಬೋದಲ್ಲ. ಹೇಗೆ ಲಕ್ಷಾಂತರ ರೂಪಾಯಿ ಫೀಸ್ ಇರುವಂತಹ ಸ್ಕೂಲ್ ಕಳಿಸ್ತಾ ಇದ್ದೀರಾ, ಎಜುಕೇಶನ್ ಮಾಡೋದಕ್ಕೆ ಸ್ಪೋರ್ಟ್ಸ್ಗಳಿಗೆ ಹಾಕ್ತಾ ಇದ್ದೀರಾ, ಬೇರೆ ಕಲ್ಚರ್ ಆಕ್ಟಿವಿಟೀಸ್ಗಳಿಗೆ ಹಾಕ್ತಿದ್ದೀರಾ, ಎಲ್ಲನೂ ಹಾಕಿ. ಜೊತೆಗೆ ನಮ್ಮ ಆಧ್ಯಾತ್ಮದ ಒಂದು ದೇವತೆಯ, ಶಕ್ತಿಯುತ ದೇವತೆಯ ಆರಾಧನೆಯನ್ನು ಅವ್ರಿಗೆ ಮಾಡೋದಕ್ಕೆ ದೀಕ್ಷೆ ಮುಖಾಂತರ, ಗುರುಗಳ ಮುಖಾಂತರ ನೀಡಿಸಿ. ಅವರು ಪ್ರತಿದಿನ 1 ಗಂಟೆ, ಅರ್ಧ ಗಂಟೆ ಆದ್ರೂ ಅದು ಪ್ರತಿನಿತ್ಯ ಅವ್ರನ್ನ ಧ್ಯಾನ ಮಾಡ್ಕೊಂಡು ಜಪ ಮಾಡಿದಾಗ ಈ ಶಕ್ತಿಯಿಂದ ಅವರು ಹೊರಗಡೆ ಬರ್ತಾರೆ. ಇಲ್ಲ ಅದಕ್ಕೆ ಮುಂಚೆನೆ ನೀವು ಮಾಡಿದ್ರೆ ಈ ತರ ಯಾವುದೇ ದುಷ್ಟ ಶಕ್ತಿಗಳಿಗೆ ಅವರು ಒಳಗಾಗೋದಿಲ್ಲ. ಅಲರ್ಟ್ ವಿಡಿಯೋ. ಆತ್ಮನಮಸ್ತೆ ಎಲ್ಲಾರ್ಗು.